ಹಾವೇರಿ ಜಿಲ್ಲೆಯ ಗುಂಡೇನಹಳ್ಳಿಯ ಬನಶಂಕರಿ ದೇವಸ್ಥಾನದ ದೇವಿಗೆ ಶಿರಸಿಯಲ್ಲಿ ರಥ ನಿರ್ಮಾಣ ಮಾಡಲಾಗಿದೆ. ಇನ್ನು ಈ ಒಂದು ರಥವನ್ನು ವಾಹನದಲ್ಲಿ ಸಾಗಿಸಲಾಗಿದ್ದು, ಈ ರಥವು ಮರಾಠಿ ಕೊಪ್ಪದ ಶಿವ ವುಡ್ ಕಾರ್ವಿಂಗ್ ಮಾಲೀಕರಾದ ಗಿರೀಶ್ ಮುರಳೀಧರ್ ಗುಡಿಗಾರ್ ಇವರ ಕೈಯಲ್ಲಿ ಸುಂದರವಾಗಿ ನಿರ್ಮಾಣವಾಗಿದೆ. ಇನ್ನು ಗಿರೀಶ್ ಅವರು ಈ ಒಂದು ರಥ ನಿರ್ಮಾಣಕ್ಕಾಗಿ ಸಾಗುವಾನಿ, ರಂಜಲು ಹಾಗೂ ಹೊನ್ನೆ ಕಟ್ಟಿಗೆ ಬಳಸಿ ಸುಮಾರು 13 ಅಡಿ ಎತ್ತರ ಹಾಗೂ 6 ಅಡಿ ಅಗಲವಾದ ಸುಂದರವಾದ ರಥವನ್ನು ನಿರ್ಮಾಣ ಮಾಡಿದ್ದಾರೆ. ಮುರಳೀಧರ್ ಗುಡಿಗಾರ್ ಶಿವ ವುಡ್ ಕಾರ್ವಿಂಗ್. ಇದು ಕಳಸ ಬಿಟ್ಟು 13 ಅಡಿ, ಅಗಲ 6 ಅಡಿ ಇದೆ. ಮೊನ್ನೆ ರಂಜಲು ಮತ್ತು ಸಾಗವಾನಿಯನ್ನು ಯೂಸ್ ಮಾಡಿ ವರ್ಕರು ನಮ್ಮಲ್ಲಿ ಒಂದು 3 ಕಾರ್ಪೆಂಟರ್ ಅದಕ್ಕೆ ಸತ್ತದ 1 ತಿಂಗಳ ಕೆಲಸ ಮಾಡಿದ್ದಾರೆ. ಹ್ಯಾಂಡ್ ವರ್ಕ್ ಇದೆ, ಕೈ ಮಷಿನ್ ವರ್ಕ್ ಇದೆ. ಸುಮಾರು ಒಂದು ಇಲ್ಲ ಇದಕ್ಕೂ ದೊಡ್ಡ ಹೈಟ್. ಗೋವಾ ಹೋಗಿದೆ, ಗೋಕಾಕ್ ಹೋಗಿದೆ, ಮಹಾರಾಷ್ಟ್ರ ಹೋಗಿದೆ, ಇಲ್ಲಿ ಈಗ ಹಾವೇರಿ ಹೋಗ್ತಾ ಇದೆ. ಇದು ಬನಶಂಕರಿ ಗುಡ್ಡೇನಹಳ್ಳಿ ಅಂತೇಳಿ, ಗುಂಡೇನಹಳ್ಳಿ ಬನಶಂಕರಿ ದೇವಸ್ಥಾನ ನಮ್ಮ ಭಕ್ತಿಯಿಂದ ಮಾಡಿಸೇವ್ರಿ. ನಮ್ಮಲ್ಲಿ ಒಬ್ರು ಹೇಳಿದ್ರೆ ಇವ್ರ ಫೋನ್ ನಂಬರ್ ಕೊಟ್ರ ಆಮೇಲೆ ಬಹಳ ಖುಷಿಯಾಗೈತಿ. ನಾಟ ಸಾಗಿಸುತ್ತಿದ್ದವರ ಮೇಲೆ ಅರಣ್ಯಾಧಿಕಾರಿಗಳು ಗುರುವಾರ ದಾಳಿ ನಡೆಸಿದ್ದಾರೆ. ನಾಟ ಜೊತೆ ಇಬ್ಬರು ಸಿಕ್ಕಿ ಬಿದ್ದಿದ್ದಾರೆ. ಮಹಾರಾಷ್ಟ್ರದ ಕೊಲ್ಲಾಪುರ ಬಳಿಯ ಕಾಗಲ್ ಮಾದೇವ ರಾಮಚಂದ್ರ ವಡ್ಡ ಹಾಗೂ ಶಿರಸಿನಗರದ ಕೊಪ್ಪಳ ಕಾಲೋನಿಯ ಜಗದೀಶ್ ಮಾದೇವ್ ಗುಡಿಗಾರ್ ಅಕ್ರಮ ನಾಟ ಸಾಗಿಸುತ್ತಿದ್ದರು. ಈ ಮಾಹಿತಿ ಆಧರಿಸಿ ಅರಣ್ಯಾಧಿಕಾರಿಗಳು ದಾಳಿ ನಡೆಸಿದ್ದರು. ಇನ್ನು ಚಂದನ್ ವುಡ್ ವರ್ಕ್ಸ್ ಮತ್ತು ಫರ್ನಿಚರ್ ಬಳಿ ಈ ಇಬ್ಬರು ಸಿಕ್ಕಿ ಬಿದ್ದಿದ್ದಾರೆ. ಅವರ ಲಾರಿ ತಪಾಸಣೆ ನಡೆಸಿದಾಗ ಅಕ್ಕಿಶಿಯಾ ಕಡೆದು ಸಾಗಿಸುತ್ತಿರುವುದು ಕಂಡು ಬಂದಿತು. ಅದಕ್ಕೆ ಯಾವುದೇ ಅನುಮತಿ ಪತ್ರಗಳು ಇರಲಿಲ್ಲ. ಹೀಗಾಗಿ ಲಾರಿ ಜೊತೆ 92 ನಾಟವನ್ನು ಸಹ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇನ್ನು ಅಂದಾಜು 3 ಲಕ್ಷ ರೂಪಾಯಿ ಬೆಲೆಯ ನಾಟ ಇದಾಗಿದೆ. ಜನವರಿ 26ರ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ಶಿರಸಿ ಇವರ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ಈ ಪ್ರಯುಕ್ತ ಕ್ರೀಡೆ, ಶಿಕ್ಷಣ, ಸಾಮಾಜಿಕ ಸೇವೆ, ಆರೋಗ್ಯ ಹಾಗೂ ವೃತ್ತಿ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಶಿರಸಿ ತಾಲೂಕಿನ ಅರ್ಹ ಸಾಧಕರು ತಮ್ಮ ಸ್ವವಿವರವನ್ನು ಸಚಿತ್ರ ಸಹಿತವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿರಸಿ ಇವರಿಗೆ ಜನವರಿ 21ರೊಳಗೆ ಸಲ್ಲಿಸುವಂತೆ ಈ ಮೂಲಕ ತಿಳಿಸಲಾಗಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಥವಾ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಬಿವಿ ಗಣೇಶ್ ಇವರನ್ನು ಸಂಪರ್ಕಿಸಲು ತಿಳಿಸಲಾಗಿದೆ. ಶಿರಸಿ 220/11 ಕೆವಿ ಎಸಳೆ ಉಪಕೇಂದ್ರದಲ್ಲಿ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಜನವರಿ 10ರ ಶುಕ್ರವಾರದಂದು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಎಸಳೆ ಉಪಕೇಂದ್ರ ಗ್ರಾಮೀಣ 1 ಶಾಖೆಯ ಮಾರ್ಗಗಳಾದ ಇಸಳೂರು, ದಾಸನಕೊಪ್ಪ, ಬಂಕನಾಳ, ಬನವಾಸಿ ಶಾಖಾ ವ್ಯಾಪ್ತಿಯ ಬಚಗಾಂವ್, ಬಾಶಿ, ಅಂಡಗಿ ಹಾಗೂ ತಿಗಣಿ ಪಟ್ಟಣ ಶಾಖಾ ವ್ಯಾಪ್ತಿಯ ಕೆಎಚ್ಬಿ ಕಾಲೋನಿ, ಲಂಡಕನಹಳ್ಳಿ, ವಿವೇಕಾನಂದ ನಗರ, ಕಸ್ತೂರ್ಬಾ ನಗರ ಹಾಗೂ ಫಾರೆಸ್ಟ್ ಕಾಲೋನಿಯಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ತಿಳಿಸಲಾಗಿದೆ. ಎಂಇಎಸ್ನ ಕನ್ನಡ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆಯ ಪ್ರತಿಭಾ ಪುರಸ್ಕಾರ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನವು ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ನಡೆಯಿತು. ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳ್ಕಂಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಅಂದೇ ನಿವೃತ್ತ ಪ್ರಾಚಾರ್ಯ ಕೆಎನ್ ಹೊಸಮನಿ, ಶಾಲಾ ಉಪಸಮಿತಿ ಅಧ್ಯಕ್ಷ ಶಿವಾನಂದ್ ವಿ ಶಿವನಂಚಿ, ಉಪಸಮಿತಿ ಸದಸ್ಯರಾದ ಪ್ರಮೋದ್ ಕಾಮತ್, ಸತೀಶ್ ವೆಂಕಟರಮಣ ಹೆಗಡೆ, ಗಣಪತಿ ರಾಮಚಂದ್ರ ಹೆಗಡೆ, ಅಜಯ್ ಗಜಾನನ್ ಪಾತ್ರಪೇಕರ್, ಮುಖ್ಯಾಧ್ಯಾಪಕಿ ಹೇಮಲತಾ ಶೆಟ್ಟಿ ಈ ವೇಳೆ ಉಪಸ್ಥಿತರಿದ್ದರು. ಇನ್ನು ಶಾಲಾ ಮಕ್ಕಳಿಂದ ಏರ್ಪಡಿಸಿದ್ದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆಚ್ಚುಗೆ ಪಡೆಯಿತು. ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿವೇಕರ್ಸ್ ಅಗಸ್ತ್ಯ ರೆಸಾರ್ಟ್ಸ್, ಪ್ರೊಪ್ರೈಟರ್ ನಚಿಕೇತ್ ದಿವೇಕರ್. ಮೊಬೈಲ್ ನಂಬರ್ 7975408867.
ಶಿರಸಿಯ ಸಹಾಯಕ ಆಯುಕ್ತೆ ಕಾವ್ಯರಾಣಿ ಅವರು ಗುರುವಾರ ದಿಢೀರಾಗಿ ಬಾಸಲ್ ಶಾಲೆಗೆ ಭೇಟಿ ನೀಡಿದರು. ಮಧ್ಯಾಹ್ನದ ವೇಳೆ ಅವರು ಅಲ್ಲಿಯೇ ಬಿಸಿಯೂಟ ಸವಿದರು. ಇನ್ನು ಗುರುವಾರ ಬೆಳಿಗ್ಗೆ ಯಲ್ಲಾಪುರಕ್ಕೆ ಬಂದಿದ್ದ ಅವರು ತಹಶೀಲ್ದಾರ್ ಯಲ್ಲಪ್ಪ ಗೋಂಡಣ್ಣನವರ್ ಹಾಗೂ ಕಂದಾಯ ನಿರೀಕ್ಷಕಿ ಜ್ಯೋತಿ ನಾಯ್ಕ್ ಅವರ ಜೊತೆ ಕಳಚೆಗೆ ಹೋಗಿದ್ದರು. ಅಲ್ಲಿ ಮಾಲ್ಕಿ ಪ್ರದೇಶದಲ್ಲಿರುವ ಮರ ಕಟಾವು ಸ್ಥಳ ಪರಿಶೀಲನೆ ನಡೆಸಿ ಮರಳುವಾಗ ಬಾಸಲ್ ಗ್ರಾಮದ ಶಾಲೆ ನೋಡಿದರು. ತಮ್ಮ ವಾಹನವನ್ನು ನೇರವಾಗಿ ಶಾಲೆಯ ಕಡೆ ತಿರುಗಿಸುವಂತೆ ಅವರು ಚಾಲಕರಿಗೆ ಸೂಚಿಸಿದರು. ಇನ್ನು ಬಾಸಲ್ ಶಾಲೆ ಪ್ರವೇಶಿಸಿದ ನಂತರ ಅಲ್ಲಿನ ಮಕ್ಕಳ ಜೊತೆ ಮಾತನಾಡಿದರು. ಎಲ್ಲರಿಗೂ ಸರಿಯಾಗಿ ಮೊಟ್ಟೆ ಸಿಗುತ್ತಿದೆಯೇ, ಚಿಕ್ಕಿ ಸರಿಯಾಗಿ ಕೊಡುತ್ತಿದ್ದಾರೆಯೇ ಎಂದು ಪ್ರಶ್ನಿಸಿದ್ದಾರೆ. ಇದಕ್ಕೆ ಮಕ್ಕಳು ಹೌದು ಎಂದು ತಲೆ ಅಲ್ಲಾಡಿಸಿದ್ದಾರೆ. ಇನ್ನು ಶಾಲೆ ಆವರಣವನ್ನು ಸ್ವಚ್ಛವಾಗಿರಿಸಿಕೊಂಡಿರುವುದಕ್ಕೆ ಕಾವ್ಯರಾಣಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ರಿಜಿಸ್ಟರ್ ಪುಸ್ತಕದಲ್ಲಿ ರುಜು ಹಾಕಿ ಮಕ್ಕಳ ಜೊತೆ ಬಿಸಿಯೂಟ ಮಾಡಿದರು. ಇನ್ನು ಮಕ್ಕಳ ಕಲಿಕೆಗೆ ಯಾವುದೇ ತೊಂದರೆಯಾಗದಂತೆ ಮುತುವರ್ಜಿ ವಹಿಸಿ ಎಂದು ಅಲ್ಲಿನ ಶಿಕ್ಷಕರಿಗೆ ಸೂಚಿಸಿದ್ದಾರೆ. ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಅಡುಗೆ ಸಿಬ್ಬಂದಿಗೆ ಕಿವಿ ಮಾತು ಹೇಳಿದರು. ಈ ಶಾಲೆಯಲ್ಲಿ ಒಟ್ಟು 44 ಮಕ್ಕಳು ಕಲಿಯುತ್ತಿದ್ದಾರೆ. ಮುಂಡಗೋಡ ತಾಲೂಕಿನ 4 ಗ್ರಾಮಗಳಲ್ಲಿ 5 ಮನೆಗಳ ಬೀಗ ಮುರಿದು ಸರಣಿ ಕಳ್ಳತನ ಮಾಡಿದ್ದು ನಗ ನಾಣ್ಯ ಲೂಟಿ ಮಾಡಿದ್ದಾರೆ. ಮುಂಡಗೋಡ ತಾಲೂಕಿನ ಗಣೇಶಪುರದಲ್ಲಿ 2 ಮನೆ, ಹಿರೇಹಳ್ಳಿಯಲ್ಲಿ 1 ಮನೆ, ಶಿಂಗನಹಳ್ಳಿಯಲ್ಲಿ 1 ಮನೆ ಹಾಗೂ ಭದ್ರಾಪುರದಲ್ಲಿ 1 ಮನೆ ಕಳ್ಳತನ ಮಾಡಲಾಗಿದೆ. ಮನೆಗಳ ಮಾಲೀಕರು ತಮ್ಮ ಮನೆಗೆ ಬೀಗ ಹಾಕಿ ಬೇರೆ ಊರಿಗೆ ಹೋಗಿರುವುದು ಖಚಿತಪಡಿಸಿಕೊಂಡಿದ್ದ ಕಳ್ಳರು ರಾತ್ರಿ ವೇಳೆ ಬೈಕ್ನಲ್ಲಿ ಕಬ್ಬಿಣದ ರಾಡ್, ಕಟ್ಟರ್ ಹಿಡಿದು ಬಂದು ಮನೆಯ ಬೀಗ ತುಂಡರಿಸಿ ಕಳ್ಳತನ ಮಾಡಿದ್ದಾರೆ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಕಾರವಾರದ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಸರಣಿ ಕಳ್ಳತನವಾದ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಈವರೆಗೆ ಮನೆಯ ಮಾಲೀಕರು ದೂರು ನೀಡಿಲ್ಲ. ಇದಲ್ಲದೆ ತಮ್ಮ ಮನೆ ಕಳ್ಳತನವಾದ ಬಗ್ಗೆ ಮಾಹಿತಿಯೇ ಅವರಿಗೆ ತಿಳಿದಿಲ್ಲ. ಹೀಗಾಗಿ ಪೊಲೀಸರೇ ಮನೆ ಮಾಲೀಕರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಹೀಗಾಗಿ ಈವರೆಗೂ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಇನ್ನು ಕಳ್ಳತನವಾದ ಮನೆ ಮಾಲಕರು ಬೇರೆ ಊರಿನಲ್ಲಿ ಇದ್ದಿರುವುದರಿಂದ ಠಾಣೆಗೆ ಬಂದ ಬಳಿಕ ಪ್ರಕರಣ ದಾಖಲಿಸುವುದಾಗಿ ಪೊಲೀಸರಿಂದ ಮಾಹಿತಿ ಬಂದಿದ್ದು ತನಿಖೆ ಮುಂದುವರೆದಿದೆ. ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ದೋಣಿ ಮುಳುಗಡೆಯಾಗಿ ನೀರು ಪಾಲಾಗಿದ್ದ 4 ಜನರ ರಕ್ಷಣೆ ಮಾಡಿದ ಘಟನೆ ಕುಮಟಾ ತಾಲೂಕಿನ ಗೋಕರ್ಣದ ಗಂಗೆಕೊಳ್ಳದ ಸಮುದ್ರದಲ್ಲಿ ಗುರುವಾರದಂದು ನಡೆದಿದೆ. ಗುರುವಾರದಂದು ಮೀನುಗಾರಿಕೆಗೆ ತೆರಳಿದ್ದ ಬೋಟ್ ಗಾಳಿ ಅಬ್ಬರಕ್ಕೆ ಪಲ್ಟಿಯಾಗಿ ಮುಳುಗಡೆಯಾಗಿತ್ತು. ಬೋಟ್ನಲ್ಲಿ ಇದ್ದ 4 ಜನ ಸಮುದ್ರ ಪಾಲಾಗಿದ್ದರು. ಇನ್ನು ಅಲ್ಲಿಯೇ ಬರುತ್ತಿದ್ದ ಮಂಗಳೂರಿನ ಓಸಿನ್ ಬ್ಲೂ ಹೆಸರಿನ ಬೋಟ್ ಮೀನುಗಾರರು ನೀರಿನಲ್ಲಿರುವುದನ್ನು ಗಮನಿಸಿ ಅಲ್ಲಿಗೆ ತೆರಳಿ 4 ಜನರನ್ನು ರಕ್ಷಣೆ ಮಾಡಿದ್ದಾರೆ. ಸದ್ಯ ಈ 4 ಜನ ಸುರಕ್ಷಿತರಾಗಿದ್ದು ದಡಕ್ಕೆ ಕರೆತರಲಾಗಿದೆ. ಕುಮಟಾ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಯುತ್ತಿದ್ದ ಅಧಿಕಾರಿಗಳ ಸಾಮಾನ್ಯ ಸಭೆಗೆ ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಅಡ್ಡಿಪಡಿಸಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಘಟನೆ ನಡೆದಿದೆ. ಕುಮಟಾದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಅಧಿಕಾರಿಗಳ ಸಾಮಾನ್ಯ ಸಭೆ ನಡೆಸಲಾಗುತ್ತಿತ್ತು. ಈ ಸಭೆಗೆ ದಿಢೀರ್ ಆಗಮಿಸಿದ ಶಾಸಕ ದಿನಕರ್ ಶೆಟ್ಟಿ ಸಭೆಯನ್ನು ನಿಲ್ಲಿಸುವಂತೆ ಪಟ್ಟು ಹಿಡಿದರು. ನನ್ನ ಗಮನಕ್ಕೆ ತರದೆ ನಿಮಗೆ ಬೇಕಾದ ಹಾಗೆ ಸಭೆ ಮಾಡಿಕೊಳ್ಳುತ್ತಾ ಇದ್ದೀರಾ. ಹೊನ್ನಾವರದಲ್ಲಿ ನಾನು ಹೇಳಿದ ಹಾಗೆ ಕೆಲಸಗಳು ಆಗುತ್ತೆ, ಆದರೆ ಕುಮಟಾದಲ್ಲಿ ಆಗಲ್ಲ. ಜನಪರ ಕೆಲಸ ಮಾಡೋಕೆ ಆಗದೆ ಕೇವಲ ಸಭೆ ಮಾಡಿದ್ರೆ ಏನು ಪ್ರಯೋಜನ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಇನ್ನು ಸುಮ್ಮನೆ ಯಾಕೆ ಸಭೆ ಮಾಡ್ತೀರಾ, ಇಲ್ಲಿಗೆ ನಿಲ್ಲಿಸಿ, ಬೇರೆ ಏನಾದ್ರೂ ಕೆಲಸ ಮಾಡಿ. ನೀವು ಕಚೇರಿಗಳಲ್ಲಿ ಕುಳಿತು ಸಭೆ ಮಾಡುವುದು ನಾನು ಜನರಿಂದ ಬಯಸಿಕೊಳ್ಳಬೇಕಾ? ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗದೇ ಇದ್ರೆ ಮಾಧ್ಯಮದಲ್ಲಿ ನನ್ನ ಹೆಸರು ಹಾಕ್ತಾರೆ. ನೀವು ಸಭೆ ಮಾಡಿ ಒಳ್ಳೆಯ ಮೈಲೇಜ್ ತಗೊಳ್ತೀರಾ, ಆದರೆ ನಮ್ಮ ಹೆಸರು ಹಾಳಾಗುತ್ತೆ, ಏನು ಕೆಲಸ ಆಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಅಧಿಕಾರಿಗಳು ಸಮಜಾಯಿಷಿ ಹೇಳಿದ ಬಳಿಕ ಸಭೆ ನಡೆಸಲು ಅನುವು ಮಾಡಿಕೊಟ್ಟು ಶಾಸಕರು ಹೊರ ಬಂದರು. ಈ ಕುರಿತು ಮಾತನಾಡಿದ ಅವರು ಮಂಜೂರಾದ ಅನುದಾನ ಸದ್ಬಳಕೆ ಮಾಡಿಕೊಳ್ಳಬೇಕಿದೆ. ಹಣ ಖರ್ಚು ಮಾಡದೇ ಇದ್ರೆ ಮಾರ್ಚ್ ತಿಂಗಳಲ್ಲಿ ಮತ್ತೆ ರಿಟರ್ನ್ ಆಗುತ್ತೆ. ಇಷ್ಟೊಂದು ಬೇಜವಾಬ್ದಾರಿತನವನ್ನು ಅಧಿಕಾರಿಗಳು ತೋರುತ್ತಿರುವುದು ಯಾಕೆ ಎಂದು ಕೇಳೋಕೆ ಬಂದಿದೆ. ಕಚೇರಿಯಲ್ಲಿ ಕುಳಿತು ಸುಮ್ಮನೆ ಸಭೆ ಮಾಡಿದ್ರೆ ಜನರ ಸಮಸ್ಯೆ ಬಗೆಹರಿಯುವುದಿಲ್ಲ. ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಹುದ್ದೆಗಳು ಪ್ರಭಾರಿಯಾಗಿ ನಿಭಾಯಿಸುತ್ತಿದ್ದಾರೆ. ಕಳೆದ 6 ತಿಂಗಳಿನಿಂದ ಹೊನ್ನಾವರಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲ, ಪಿಡಬ್ಲ್ಯೂಡಿ, ಜಲಸಂಪನ್ಮೂಲ, ತಾಲೂಕು ಪಂಚಾಯತ್ ಹೀಗೆ ಪ್ರಮುಖ ಇಲಾಖೆ ಅಧಿಕಾರಿಗಳು ಪ್ರಭಾರ ಆಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಯಾಕೆ ಅಧಿಕಾರಿಗಳನ್ನು ನೇಮಕ ಮಾಡಲಾಗುತ್ತಿಲ್ಲ? ಎಲ್ಲವೂ ಪ್ರಭಾರ ಹುದ್ದೆ ಆದ್ರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗುವುದು ಹೇಗೆ ಎಂದು ಇದೇ ವೇಳೆ ಪ್ರಶ್ನಿಸಿದರು. ಶಿರಸಿ ನಗರದ ಹೃದಯ ಭಾಗವಾಗಿರುವ ಮರಾಠಿಕೊಪ್ಪ ರಸ್ತೆ ಹದಗೆಟ್ಟು ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡಿದೆ. ಅಲ್ಲದೆ ವಾಹನ ಸವಾರರು ಮತ್ತು ಪಾದಾಚಾರಿಗಳು ತಮ್ಮ ಜೀವವನ್ನು ಕೈಯಲ್ಲಿಯೇ ಇಟ್ಟುಕೊಂಡು ನಡೆದಾಡುವ ಪರಿಸ್ಥಿತಿ ಉಂಟಾಗಿದೆ ಎಂದು ಅಲ್ಲಿಯ ಸ್ಥಳೀಯ ನಿವಾಸಿಗಳು ಮತ್ತು ಸಾರ್ವಜನಿಕರು ನಗರಸಭೆ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಮರಾಠಿಕೊಪ್ಪದ ಮುಖ್ಯ ರಸ್ತೆ ಹೊಂಡಮಯವಾಗಿದ್ದು ಅಲ್ಲಲ್ಲಿ ಡಾಂಬರೀಕರಣ ಕಿತ್ತು ಬಿದ್ದು ಬಸ್ಸು ಮತ್ತು ಲಾರಿಗಳಂತಹ ವಾಹನಗಳು ಬಂದರೆ ಧೂಳಿನಿಂದ ಆವರಿಸಿ
ಮಾಡಿಕೊಳ್ಳುತ್ತದೆ. ಇದರಿಂದ ಸಾರ್ವಜನಿಕರಿಗೆ ಅಸ್ತಮಾ ಮುಂತಾದ ಕಾಯಿಲೆಗಳು ಬರುವ ಸಾಧ್ಯತೆ ಉಂಟು ಎಂದು ಸ್ಥಳೀಯರು ಮಾತನಾಡುತ್ತಿದ್ದಾರೆ. ಇನ್ನು ಕೇವಲ ಕೂದಲಳತೆಯಲ್ಲಿರುವ ನಗರಸಭೆ, ನಗರಸಭಾ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಾರ್ವಜನಿಕರ ಈ ಆಗ್ರಹಕ್ಕೆ ಗಮನ ಹರಿಸಿ ಇನ್ನು ಮುಂದೆಯಾದರೂ ಯಾವುದೇ ಸಾವು ನೋವುಗಳು ಸಂಭವಿಸದೇ ಇರಲಿ ಎಂದು ರಸ್ತೆಯ ದುರಸ್ತಿ ಕಾರ್ಯವನ್ನು ಕೈಗೊಂಡು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸುಗಮವಾಗಿ ಸಂಚಾರ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಮತ್ತು ಅಲ್ಲಿಯ ನಿವಾಸಿಗಳು ನಗರಸಭೆ ಮತ್ತು ಜನಪ್ರತಿನಿಧಿಗಳ ನಡೆ ಖಂಡಿಸಿ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಎರಡೆರಡು ಬಾರಿ ಗುದ್ದಲಿ ಪೂಜೆ ಆದರೂ ಡಾಂಬರೀಕರಣಕ್ಕೆ ಯೋಗ ಕೂಡಿ ಬಂದಿಲ್ಲ. ಕಳೆದ 1.5 ತಿಂಗಳಿನಿಂದ ನೀರು ಸರಬರಾಜಿನ ಪೈಪ್ಲೈನ್ ಜೋಡಣೆ ಕಾರ್ಯ ಆರಂಭವಾಗಿದ್ದರೂ ತ್ವರಿತವಾಗಿ ಮುಗಿಯುತ್ತಿಲ್ಲ. ಮರಾಠಿಕೊಪ್ಪದ ಭಾಗದಲ್ಲಿ ನಲ್ಲಿ ನೀರು ಸರಿಯಾಗಿ ಬರುತ್ತಿಲ್ಲ. ಇಡೀ ಮರಾಠಿಕೊಪ್ಪದಲ್ಲಿ ಪೈಪ್ ಜೋಡಣೆ ಹೆಸರಿನಲ್ಲಿ ರಸ್ತೆಯನ್ನು ಅಗೆಯಲಾಗಿದೆ. ಇದರಿಂದ ಸಾರ್ವಜನಿಕರು ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಬಾರದೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕಬ್ಬು ಬೆಳೆಗಾರರ ಸಂಘದ ಬೇಡಿಕೆಯಂತೆ 2024ರ ನವೆಂಬರ್ 9ರಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯ ತೀರ್ಮಾನದಂತೆ ರಚಿಸಲಾದ ಕಬ್ಬು ಇಳುವರಿ ಸಮಿತಿ ಸದಸ್ಯರುಗಳು ಬುಧವಾರದಂದು ಹಳಿಯಾಳದ ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆಗೆ ಕಬ್ಬಿನ ಇಳುವರಿಯ ಪರೀಕ್ಷೆ ನಡೆಸಿದರು. ಸಭೆಯಲ್ಲಿ ಕಬ್ಬಿನ ಇಳುವರಿಗೆ ಸಂಬಂಧಿಸಿ ರೈತರು ಮಂಡಿಸಿದ ಇಳುವರಿಯ ರಿಪೋರ್ಟ್ನಲ್ಲಿ ಯಾವುದೇ ರೀತಿಯ ಸಂತೃಪ್ತಿ ಇಲ್ಲವಾಗಿದ್ದು, ಕಂಪನಿಯಿಂದ ಯಾವತ್ತೂ ನೀಡುತ್ತಿದ್ದ ರಿಪೋರ್ಟ್ ಮೇಲೆ ಅವಿಶ್ವಾಸ ವ್ಯಕ್ತಪಡಿಸಿದ್ದ ಕಾರಣ ಅಂದಿನ ಸಮಸ್ಯೆಯನ್ನು ಆಲಿಸಿದ್ದ ಅಂದು ಹಾಜರಿದ್ದ ಜಿಲ್ಲಾಧಿಕಾರಿ ಹಾಗೂ ಇತರೆ ಅಧಿಕಾರಿ ವರ್ಗ ಇಳುವರಿ ಪರೀಕ್ಷೆಗೆ ಅವಕಾಶ ಕಲ್ಪಿಸಿಕೊಟ್ಟಿತು. ಅದರ ಮುಂದುವರಿದ ಭಾಗವಾಗಿ ಇಂದು ಕಾರವಾರದಿಂದ ಆಗಮಿಸಿದ್ದ ಆಹಾರ ಇಲಾಖೆ ಉಪನಿರ್ದೇಶಕ ಮಂಜುನಾಥ್ ರೇವಣ್ಕರ್ ಹಾಗೂ ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣನವರ್ ಹಾಗೂ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಪಿಐ ಮಾನ್ಯ ತಂಡವು ರೈತ ಮುಖಂಡರೊಡಗೂಡಿ ಕಬ್ಬಿನ ಇಳುವರಿಯ ಪರೀಕ್ಷೆ ಮಾಡಿತು. ಇನ್ನು ಪರೀಕ್ಷೆಗಾಗಿ ಸರಿಸುಮಾರು 10 ವಿವಿಧ ವಾಹನಗಳಿಂದ ಕಬ್ಬನ್ನು ತೆಗೆದುಕೊಂಡು ಸಣ್ಣ ಮಿಲ್ನಲ್ಲಿ ಅರೆದು ಕಬ್ಬಿನ ರಸವನ್ನು ಪರೀಕ್ಷೆಗೆ ಒಳಪಡಿಸಲಾಯಿತು. ಸ್ಮಾಲ್ ಮಿಲ್ ಬಂದು ನಿಮ್ಗೆ ಇಷ್ಟು ಬರುತ್ತೆ. ಸ್ಮಾಲ್ ಮಿಲ್ ಇದೆ ಈ ಕಡೆ 10.94 12.94 ಎಷ್ಟು ಇಲ್ಲ ಅಲ್ಲ ಈ ಕಡೆ ಇರೋದು ಅದು 13.68 ಸ್ಮಾಲ್ ಮಿಲ್ ಅಲ್ಲಿ ಅದರದ್ದು ಬಿಗ್ ಮಿಲ್ ಅಲ್ಲಿ 0.80% ಹೋದ್ರೆ 10.94 ಬರುತ್ತೆ. ಅದೇ ಅರೌಂಡ್ 80% ಆಫ್ 80% ಆಫ್ ಸ್ಮಾಲ್ ಮಿಲ್. ನಮ್ಮ ಶುಗರ್ಗೆ 13. ಆ ಕೇನ್ಗೆ 13 ಪಾಯಿಂಟ್ ಎಷ್ಟು ಬಂತು ಸರ್? 13.68 ಯಾಕಂದ್ರೆ ನಾವು ಚಿಕ್ಕ ನೋಡಿದ್ದು ಸ್ವಲ್ಪ ಕ್ವಾಂಟಿಟಿ.